ಅಣ್ಣ ಅತ್ಗೆ ಬರ್ತ್ಡೇ ದಿನ ತನ್ನ ಲವ್ ಸ್ಟೋರಿ ತಿಳಿಸ್ಬೇಕು ಅಂತ ಹೋಗಿತ್ತು. ಅತ್ಗೆ ಅವರ ಫ್ರೆಂಡ್ ಜೊತೆ ತನ್ನ ಮದುವೆ ಬಗ್ಗೆ ಹುಡುಗನ ಬಗ್ಗೆ ಹೇಳುವಾಗ ಅದನ್ನು ಕೇಳಿಸಿಕೊಂಡು ಅಣ್ಣ ಏನು ಹೇಳದೆ ಸುಮ್ಮನೆ ಆಗಿದ್ದಾನೆ. ಮತ್ತು ಮೊಬೈಲ್ ರೆಕಾರ್ಡಿಂಗ್ನಲ್ಲಿ ಎಷ್ಟು ಚೆನ್ನಾಗಿ ಮಾತನಾಡಿದ್ದಾರೆ ನಿಮ್ಮ ಅಣ್ಣ. ಅದಕ್ಕೆ ಕಾರಣ ರಘು ಮತ್ತು ವಿಮಲ. ರಘು ಒಳ್ಳೆ ಹುಡುಗಿ ಅಂತ ಹೇಳಿ ವಿಮಲ ನಿಮ್ಮ ಪ್ಯಾರೆಂಟ್ಸ್ಗೆ ಬೆಲೆ ಕೊಟ್ಟು ಮದುವೆ ಆಗು ಅಂದಿದ್ದಕ್ಕೆ ಹೋಗಿ ಮಾತನಾಡಿದ್ದು. ಮನೆಗೆ ಹೋದಾಗ ಅತ್ತಿಗೆ ರೂಮಲ್ಲಿ ಇದ್ರಂತೆ. ಮಾವ ಇಲ್ಲಿಂದನೇ ಫೋನ್ ಹಚ್ಚಿ ಅತ್ತಿಗೆ ಕೋಪ ಮಾಡಿಕೊಂಡಿದ್ದಾಳೆ ಅಂತ ಹೇಳಿ ಅವರ ಮನೆಯಲ್ಲಿನೇ ಫೋನ್ ಹಚ್ಚಿ ಮಾತಾಡಿ ನಂತರ ಉಂಗುರ ಗಿಫ್ಟ್ ಕೊಟ್ಟು ಬಂದಿದ್ದಾನೆ. ಇದು ಯಾವುದು ಕೂಡ ಸುಶೀಲಾ ಚಿಕ್ಕಮ್ಮಗೆ ಗೊತ್ತಿಲ್ವಾ? ಈಗಲೂ ಸಹ ಗೊತ್ತಿಲ್ಲ. ಅತ್ತೆ ಯಾವಾಗಲೇ ಮದುವೆ ಫಿಕ್ಸ್ ಮಾಡುವಾಗ ಸಂಚಿತ್ಗೆ ಇಷ್ಟ ಇದೆಯೋ ಇಲ್ವೋ ಅಂತ ತುಂಬ ಸಲ ಕೇಳಿ ಅಣ್ಣನ ಬಾಯಿಂದ ಹೂ ಅಂತ ಬಂದಮೇಲೆ ಮದುವೆಗೆ ಒಪ್ಪಿಗೆ ಕೊಟ್ಟಿದ್ದು. ಅವರ ಅತ್ತಿಗೆನ ತುಂಬ ಪ್ರೀತಿ ಮಾಡ್ತಾರೆ. ಮುಂದೆ ನನ್ನ ಮಗಳಿಗೆ ಯಾವುದೇ ತೊಂದರೆ ಆಗಬಾರ್ದು ಅಂತ ವಿಚಾರ ಮಾಡಿ ಆಮೇಲೆ ಮದುವೆ ಮಾಡಿಕೊಟ್ರು. ಅದಕ್ಕೆ ನಿಂಗಿಂತ ಚಿಕ್ಕವಳು, ಆದರೂ ನಿಮ್ಮ ಅಣ್ಣನ ಹೆಂಡತಿ ಅಂದರೆ ನನಗೆ ಅಕ್ಕನೇ. ಅಜಯ್ ನಗುವಿನಿಂದ ನಿನ್ನ ಈ ಗುಣನೇ ಇಷ್ಟ ಆಗಿತ್ತು ಎಂದ ಅವಳ ಕೆನ್ನೆಗೆ ಮುತ್ತಿಡುವನು. ಮತ್ತು ಅಕ್ಕನ ವಿಷಯ ಅಷ್ಟರಲ್ಲಿ ಅಲ್ಲಿಗೆ ಸೀತಾ ಜೀವನ್ ಮಕ್ಕಳ ಸಮೇತ ಬಂದಾಗ ಅವರನ್ನು ನೋಡಿ ವೃಷಭ್ ಸುಮ್ಮನೆ ಆದಾಗ ಸೀತಾ ಮಾತಾಡಿ, ಪಾಪು ನಾನು ನಿನ್ನ ಹೆಂಡತಿಗೆ ತುಂಬ ನೋವು ಕೊಟ್ಟೆ, ತಪ್ಪಾಯಿತು. ನೀವಿಬ್ಬರು ಖುಷಿಯಾಗಿ ಸಂತೋಷವಾಗಿರಿ. ಅಮ್ಮ ಅಪ್ಪನನ್ನು ಚೆನ್ನಾಗಿ ನೋಡಿಕೊ. ಗೀತಾಗೆ ಒಳ್ಳೆ ಸಂಬಂಧ ನೋಡು, ಮದುವೆಗೆ ಬರ್ತೀವಿ. ಪಾರು ಬೇಜಾರು ಮಾಡ್ಕೊಂಡಿಲ್ಲ ಅಕ್ಕ, ಬದಲಾಗಿ ನಿಮಗೆ ಧೈರ್ಯ ಹೇಳಿದಾಳೆ. ಹ್ಞೂ ಸರಿ, ಆದರೂ ನಾನು ಸಾರಿ ಕೇಳಿದ್ದೀನಿ ಅಂತ ಹೇಳು. ನಾನು ಬರ್ತೀನಿ ಅಮ್ಮ, ನಾನು ಹೋಗಿ ಬರ್ತೀನಿ. ಲಕ್ಷ್ಮಿ, ಅಲ್ಲಿ ಹೋದ್ಮೇಲೆ ಜೀವಕ್ಕೇನು ತೊಂದರೆ ಮಾಡ್ಕೋಬೇಡ, ಮಕ್ಕಳ ಮುಖ ನೋಡಿ ಚೆನ್ನಾಗಿರು. ಇಲ್ಲಮ್ಮ, ಮಕ್ಕಳಿಗೋಸ್ಕರ ಜೀವನ ಮಾಡ್ತೀನಿ. ನಾನು ಅಂತ ತಪ್ಪು ಮಾಡಲ್ಲ. ನಾನು ವಿಚಾರ ಮಾಡಿದೆ, ಅಮ್ಮ ಗಂಡ ಇದ್ದರೆ ಈ ಸಮಾಜ ಬೆಲೆ ಕೊಡೋದು. ಅವನು ಎಂಥವನೇ ಆಗಲಿ, ಅದಕ್ಕೆ ಅಲ್ಲೇ ಇರ್ತೀನಿ. ಇನ್ನು ಮುಂದೆ ಚೆನ್ನಾಗಿರ್ತೀನಿ. ಆಯಿತು, ಖುಷಿಯಾಗಿರು. ಜೀವನ್ ನಿಮ್ಮ ತಪ್ಪನ್ನು ಒಪ್ಪಿ ನನ್ನ ಮಗಳನ್ನು ಕಳಿಸ್ತಾ ಇದ್ದೀವಿ. ಅವಳಿಗೆ ಯಾವುದೇ ರೀತಿ ನೋವು ಕೊಡಬಾರ್ದು. ನಮಗೆ ನನ್ನ ಮಗಳು ಮೊಮ್ಮಗಳು ಭಾರ ಏನಲ್ಲ, ಆದರೂ ಈ ಸಮಾಜ ಅದನ್ನು ವಿರೋಧಿಸುತ್ತೆ. ಅದಕ್ಕೆ ಬೇರೆ ದಾರಿ ಇಲ್ಲದೆ ಸೀತಾನ ನಿಮ್ಮ ಜೊತೆ ಕಳಿಸಿದ್ದೀನಿ. ಪ್ಲೀಸ್ ಅರ್ಥ ಮಾಡ್ಕೊಂಡು ಜೀವನ ನಡೆಸಿ. ಸರಿ ಅತ್ತೆ, ಇನ್ನು ಮುಂದೆ ಯಾವ ತಪ್ಪು ಮಾಡದೆ ಚೆನ್ನಾಗಿರ್ತೀನಿ. ಆದರೆ ಒಮ್ಮೆ ಬನ್ನಿ, ನೀವು ಮಾವ ಅಮ್ಮ ಈ ವಿಷಯವಾಗಿ ಮಾತನಾಡಬೇಕು ಅಂತಿದ್ದಾಳೆ. ಬೇಡ, ಅವರ ಮನಸ್ಸಿಗೆ ನೋವಾಗ್ಬೋದು. ತಮ್ಮ ಮಗ ತಪ್ಪು ಮಾಡಿದ್ದಾನೆ, ತಾವು ತಲೆ ತಗ್ಗಿಸಬೇಕು ಅಂತ ಅನಿಸಿರ್ಬೋದು. ಆದರೆ ಅವರಿಗೆ ಹೇಳಿ, ನಮಗೇನು ಬೇಜಾರಿಲ್ಲ. ಇದರಲ್ಲಿ ಮುಕ್ಕಾಲು ಪಾಲು ನಮ್ಮ ಮಗಳ ತಪ್ಪಿದೆ. ಅದಕ್ಕೆ ಕಾರಣ ಆದ್ವಿ ಅನಿಸುತ್ತೆ. ಸೀತಾ ಬಂದಾಗಲೆಲ್ಲ ನಾವು ಸುಮ್ಮನೆ ಇದ್ದದೇ ತಪ್ಪಾಗಿರ್ಬೋದು. ಇಲ್ಲಿ ಎಲ್ಲರೂ ತಪ್ಪು ಮಾಡಿದ್ದಾರೆ, ಏನು ಮಾಡಲು ಆಗೋಲ್ಲ. ಆದರೆ ಇನ್ನು ಮುಂದೆ ನಿಮ್ಮ ಜವಾಬ್ದಾರಿ ಹೆಚ್ಚಿದೆ. ಹೇಗೆ ನಿಭಾಯಿಸ್ಕೊಂಡು ಹೋಗ್ತೀರಾ ನೋಡಿ. ಅತ್ತೆ ತಪ್ಪಾಯಿತು ಎಂದು ಕಾಲಿಗೆ ಬಿದ್ದಾಗ ಲಕ್ಷ್ಮಿ ಅವರು ಎಬ್ಬಿಸಿ, ಹೋಗಲೇ ಬಿಡು, ಜೀವನದಲ್ಲಿ ಇನ್ನು ಮುಂದೆ ತುಂಬ ತೊಂದರೆ ಇರ್ಬೋದು. ಹುಷಾರಾಗಿ ಹ್ಯಾಂಡಲ್ ಮಾಡಬೇಕು. ನೀವೇ ಇಬ್ಬರಿಗೂ ತಿಳಿಸಿ ಹೇಳಿ ಸಂಭಾಳಿಸಬೇಕು. ಸರಿ ಅತ್ತೆ. ಮಾವ, ನಾನು ಬರ್ತೀನಿ. ವೃಷಭ್, ತಪ್ಪಾಯಿತು. ನಿನ್ನ ಹೆಂಡತಿಗೆ ತೊಂದರೆ ಕೊಟ್ಟೆ, ಕ್ಷಮಿಸಿಬಿಡು. ಇನ್ನು ಮುಂದೆ ಅಂಥ ತಪ್ಪನ್ನು ಮಾಡೋಲ್ಲ. ಮತ್ತು ಗೀತಾ ಲವ್ ಮಾಡ್ತಿರುವ ಹುಡುಗ ಸರಿ ಇಲ್ಲ. ನಾನು ವಿಚಾರ ಮಾಡಿದ್ದೀನಿ. ಪಾರುಗೆ ತೊಂದರೆ ಕೊಡೋ ಉದ್ದೇಶದಿಂದ ಗೀತಾ ಲೂಸ್ ತಗೊಂಡಿದ್ದಾರೆ. ನಾನೇ ಭೇಟಿಯಾದಾಗ ಆ ಹುಡುಗನೇ ಹೇಳಿದ್ದು. ಆದರೆ ಗೀತಾ ನಂಬುವುದಕ್ಕೆ ರೆಡಿ ಇಲ್ಲ ಬಾವಾ. ಅದೇ ಅರ್ಥ ಆಗ್ತಾ ಇಲ್ಲ. ಅಷ್ಟೊಂದು ಅವನನ್ನು ಹಚ್ಕೊಂಡು ಬಿಟ್ಟಿದ್ದಾಳೆ. ನೋಡೋದಕ್ಕೆ ತುಂಬ ಸ್ಮಾರ್ಟ್ ಇದ್ದಾನೆ, ಅದಕ್ಕೆ ಅವಳು ಇಷ್ಟಪಟ್ಟಿದ್ದಾಳೆ. ಅಲ್ಲದೆ ಗೀತಾ ಮುಂದೆ ಬಣ್ಣದ ಮಾತು ಹೇಳಿರ್ಬೋದು. ಆಗ ಅಲ್ಲಿಗೆ ಗೀತಾ ಬಂದಾಗ ಜೀವನ್ ಗೀತಾ ಮುಖ ನೋಡಿ, ಬೇಡ ಗೀತಾ, ಆ ಹುಡುಗ ಸರಿ ಇಲ್ಲ. ನೀವು ಸರಿ ಇದ್ದೀರಾ, ಅದನ್ನು ನೋಡ್ಕೊಳ್ಳಿ ಎಂದು ಕೋಪದಿಂದ ಹೇಳಿದಾಗ ಲಕ್ಷ್ಮಿ ಅವರು ಕೋಪ ಮಾಡಿಕೊಂಡು ಕೈಯನ್ನು ಇಸುಕಿಕೊಳ್ಳುವಾಗ ಬಂಟಿ ಗೀತಾ ಮುಂದೆ ಬಂದು, ಯಾಕ ಆಂಟಿ, ನಿನ್ನೆಯಿಂದ ಯಾವಾಗಲೂ ಎಲ್ಲರ ಮೇಲೆ ಕೋಪ ಮಾಡ್ಕೊಳ್ತಾ ಇದ್ದೀರಾ? ನಮ್ಮ ಅಪ್ಪನಿಗೆ ಅನ್ನೋಕ್ಕೆ ನೀವ್ಯಾರು? ನಮ್ಮ ಪಪ್ಪ ತುಂಬ ಒಳ್ಳೆಯವರು, ಯಾರಿಗೂ ನೋವು ಕೊಡೋಲ್ಲ. ನೀವು ನಮ್ಮ ಆಂಟಿನೇ ಅಲ್ಲ. ಪಾಪ ಬನ್ನಿ ಹೋಗೋಣ, ಇವರ ಮನೆಯೇ ಬೇಡ, ಏನೂ ಬೇಡ ಎಂದು ಜೀವನ್ ಕೈ ಹಿಡಿದು ಮುಂದೆ ಹೋಗುವರು. ಋಷಭ್ ಬಂಟಿ ಮುಂದೆ ಬಂದಾಗ, ಮಾವ ನಾವು ಹೋಗ್ತೀವಿ, ಇನ್ನು ಮುಂದೆ ನಿಮ್ಮ ಮನೆಗೆ ಬರೋಲ್ಲ. ನಮ್ಮ ತಂದೆಗೆ ಅವಮಾನ ಮಾಡಿದಲ್ಲಿ ನಾವಿರಬಾರ್ದು. ನಮ್ಮ ಅಜ್ಜಿ ಹೇಳಿದಾಳೆ, ಅದಕ್ಕೆ ಇನ್ನು ಮುಂದೆ ನಿಮ್ಮ ಮನೆಗೆ ಬರೋಲ್ಲ. ಸಾರಿ, ನಿಮ್ಮ ತಪ್ಪಿಲ್ಲ ಅಂದರೂ ಗೀತಾ ಆಂಟಿ ತಪ್ಪಿದೆ, ಅದಕ್ಕೆ ಬರೋಲ್ಲ. ಅವಳ ಮುಂದೆ ಮಂಡಿ ಹುರಿ ಕುಳಿತು ಸ್ಮೈಲ್ ಕೊಟ್ಟು ಬಂಟಿ ಎರಡು ಕೈಯನ್ನು ಹಿಡಿದು, ನಿಮ್ಮ ಅಜ್ಜಿಗೆ ನಿಜವಾಗ್ಲೂ ಕೈ ಮುಗಿಬೇಕು. ಎಷ್ಟೆಲ್ಲ ಬುದ್ಧಿ ಕಲಿಸಿದ್ದಾರೆ. ಬಂಟಿ, ಇದು ಅವಳ ಮನೆ ಅಲ್ಲ, ಅವಳನ್ನು ಮದುವೆ ಮಾಡಿ ಕಳಿಸ್ತೇವೆ. ಇದನ್ನು ಕೇಳಿಸಿಕೊಂಡ ಗೀತಾ ರೂಮ್ಗೆ ಹೋಗಿ ಬಾಗಿಲು ಹಾಕ್ಕೊಳ್ಳು. ಮತ್ತು ಇದು ಯಾರ ಮನೆ?
ಇದು ನಮ್ಮ ಅಪ್ಪ ಅಮ್ಮನ ಮನೆ, ಅಂದರೆ ನಿಮ್ಮ ಅಜ್ಜಿ ತಾತನ ಮನೆ, ಮತ್ತು ನಿನ್ನ ಮನೆ ಅಲ್ವಾ? ನಂದು ಹೌದು. ಹಾಗಾದರೆ ನಾವು ಬರ್ತೀವಿ. ಮಾಮ, ನಮ್ಮ ಪಪ್ಪ ತುಂಬ ಒಳ್ಳೆಯವರು. ಆಗ ಜೀವನ್ ಬಂಟಿ ಎತ್ತಿಕೊಂಡು ಮುತ್ತಾಡಿ, ತಪ್ಪಾಯಿತು ಪುಟ್ಟ, ನನ್ನ ಮೇಲೆ ಎಷ್ಟೊಂದು ನಂಬಿಕೆ ಇಟ್ಟಿದ್ಯಾ, ಆದರೆ ಇನ್ನು ಮುಂದೆ ನಿನ್ನ ನಂಬಿಕೆಗೆ ತಕ್ಕ ಅಂತ ಇರ್ತೀನಿ, ನನ್ನ ಕ್ಷಮಿಸಿಬಿಡು. ಇಲ್ಲ ಪಪ್ಪ, ನೀವು ಯಾವುದೇ ತಪ್ಪು ಮಾಡಿಲ್ಲ. ಒಂದೊಂದು ಸಲ ಪರಿಸ್ಥಿತಿ ಆಗಿರುತ್ತದೆ ಅಂತೆ, ಅದಕ್ಕೆ ತಪ್ಪು ಆಗ್ತವಂತೆ. ಮೊನ್ನೆ ಅಜ್ಜಿ ಹೇಳಿದಾಳೆ ನಮಗೆ. ಪರಿಸ್ಥಿತಿ ಅಂದರೆ ಏನು ಅಂತ ಗೊತ್ತಾ ನಿಮಗೆ? ಇಲ್ಲ, ಗೊತ್ತಿಲ್ಲ. ಹಾಗೆಲ್ಲ ಕೇಳಬಾರ್ದು, ಅದು ಹೋಗ್ತಾ ಹೋಗ್ತಾ ತಾನೇ ತಿಳಿಯುತ್ತದಂತೆ. ಅಜ್ಜಿ ಹೇಳ್ತು. ಆಗ ಎಲ್ಲರೂ ಬಂಟಿ ಮುಗ್ಧತೆ ಮಾತು ಕೇಳಿ ಖುಷಿಪಟ್ಟು ನಗುವರು. ಅಲ್ಲಿಗೆ ಕಮಲಮ್ಮ ಬಂದು ಟಿಫಿನ್ ಮಾಡಲು ಕರೆಯುವಳು. ಲಕ್ಷ್ಮಿ, ಜೀವನ್ ಬನ್ನಿ, ಬಾಸಿತ, ಎಲ್ಲರೂ ಟಿಫಿನ್ ಮಾಡೋಣ, ಆಮೇಲೆ ಹೋಗುವಿರಂತೆ. ಬಂಟಿ, ಬಾ ಪುಟ್ಟ, ತಪ್ಪಾಯಿತು. ಗೀತಾ ಪರವಾಗಿ ನಾನು ಸಾರಿ ಕೇಳ್ತೀನಿ, ಈಗ ಬನ್ನಿ. ಸರಿ ಅಜ್ಜಿ. ಲಕ್ಷ್ಮಿ, ಅಜ್ಜಿ ಅಂದರೆ ಅಷ್ಟು ಪ್ರೀತಿನಾ? ಮತ್ತೆ ನಮ್ಮ ಅಜ್ಜಿ ಚಿಕ್ಕ ಚಿಕ್ಕ ಕತೆ ಹೇಳಿ ನಾವು ಹೇಗಿರ್ಬೇಕು ಅನ್ನೋದನ್ನು ಹೇಳ್ತಾಳೆ. ಹೆಣ್ಣು ಮಕ್ಕಳು ಯಾವಾಗಲೂ ಮನೆಯಲ್ಲಿ ಅಪ್ಪ ಅಮ್ಮನ ಮಾತು ಕೇಳಬೇಕು. ನೀವು ಗೀತಾ ಆಂಟಿಗೆ ಬುದ್ಧಿ ಹೇಳಿ. ಪಾಪ ಮಾಮಿಗೆ ಎಷ್ಟೊಂದು ಬೈದರು. ನಾನು ಸಾರಿ ಕೇಳಿದ್ದೀನಿ ಮಾಮಿ ಹತ್ತಿರ. ಮಾಮಿ ತುಂಬ ಒಳ್ಳೆಯವರು, ಯಾರಿಗೂ ನೋವು ಕೊಡಲ್ಲ. ಮಾಮೂನೇ ತೊಂದರೆ ಕೊಡ್ತಾನೆ ಮಾಮಿಗೆ. ನಾನು ಯಾವಾಗ ಪಾರುಗೆ ತೊಂದರೆ ಕೊಟ್ಟೆ? ಮಾಮಿ ಏನು ಇಷ್ಟ ಅಂತ ಕೇಳಿ ಅದನ್ನು ಕೊಡಿಸೋದು ಬಿಟ್ಟು ನಿಮಗೆ ಬೇಕಾದನ್ನು ಕೊಡಿಸಿದ್ರೆ ಅದಕ್ಕೆ ವಾಂತಿ ಆಯಿತು. ಋಷಭ್ ಎರಡೂ ಕೈ ಮುಗಿದು, ತಪ್ಪಾಯಿತು ತಾಯಿ, ಇನ್ನು ಮುಂದೆ ಪಾರುಗೆ ಏನು ಬೇಕು ಅಂತ ಅದನ್ನೇ ಕೊಡ್ತೀನಿ, ಈಗ ಟಿಫಿನ್ ಮಾಡು. ಋಷಭ, ಸಚ್ಚಿ, ದನಿ, ನಿಮ್ಮ ತಂಗಿ ಏನೋ ಇಷ್ಟೊಂದು ಬುದ್ಧಿ ಇದೆ, ಮತ್ತು ನಿಮಗೆ? ನಮಗೂ ಅಜ್ಜಿ ಬುದ್ಧಿ ಹೇಳಿದಾಳೆ. ಪಪ್ಪನ ವಿಷಯ ಗೊತ್ತು, ನಾವು ಪಪ್ಪನ ಥರ ಮಾಡಬಾರ್ದಂತ ಹೇಳಿದಾಳೆ. ಮತ್ತು ಅಪ್ಪನಿಗೆ ಯಾವುದೇ ಕಾರಣಕ್ಕೆ ಈ ವಿಷಯವಾಗಿ ನೋವು ಕೊಡೋಲ್ಲ, ಮಾತಾಡೋಲ್ಲ. ನಮಗೆ ಮೊದಲೇ ಅಜ್ಜಿ ಈ ವಿಷಯ ಹೇಳಿದಾಳೆ, ಅರ್ಥ ಮಾಡಿಸಿದಾಳೆ. ಆಗಲೇ ಬಂಟಿ ಹೇಳಿದ್ಲಲ್ಲ ಪರಿಸ್ಥಿತಿಯನ್ನು, ಅದರ ಬಗ್ಗೆ ಒಂದು ಸ್ಟೋರಿ ಹೇಳಿ ಅರ್ಥ ಮಾಡಿಸಿದ್ದಾಳೆ. ಅದರಿಂದ ಗೊತ್ತು. ಸೀತಾ ಗಾಬರಿಯಾಗಿ ಸಚಿನ್ ರವಿ ಮುಖ ನೋಡಿದಾಗ, ರವಿ, ಸಾರಿ ಅಮ್ಮ, ವಿಷಯ ಗೊತ್ತು, ಆದರೆ ಅಪ್ಪ ನೀನು ಒಟ್ಟಿಗೆ ಇರಬೇಕು, ಅದಕ್ಕೆ ಪ್ಲೀಸ್ ಅಮ್ಮ, ಎಲ್ಲರೂ ಒಟ್ಟಿಗೆ ಇರೋಣ. ಸೀತಾ, ಅತ್ತೆ ಬಗ್ಗೆ ಎಷ್ಟು ನಿಷ್ಕಾಳಜಿ ಮಾಡ್ತಿದ್ದೆ, ಆದರೆ ನನ್ನ ಮಕ್ಕಳಿಗೆ ಎಷ್ಟು ಚೆನ್ನಾಗಿ ತಿಳುವಳಿಕೆ ಹೇಳಿದ್ದಾರೆ. ವೆಂಕಟೇಶ್, ಅದಕ್ಕೆ ಅವರು ಅಷ್ಟೊಂದು ಅಜ್ಜಿ ಮೇಲೆ ಪ್ರೀತಿ ಇರೋದು. ನೀನೇ ಚೇಂಜ್ ಆಗಿಬಿಡು. ಸರಿಯಪ್ಪ, ನಾನು ಬದಲಾಗ್ತೀನಿ. ಹುಷಾರಾಗಿ ಹೋಗಿ ಬನ್ನಿ. ಮತ್ತು ಗೀತಾ ವಿಷಯ, ಈಗ ಸದ್ಯ ಕೋಪದಲ್ಲಿ ಇದ್ದಾಳೆ, ಇರಲಿ ಬಿಡು. ಋಷಭ್ ಎಲ್ಲ ವಿಚಾರಿಸಿದ್ದಾನೆ, ಅವನು ಕೇಳಿದ ಟೈಮ್ ಕೊಟ್ಟಿದೆ, ಮುಂದೆ ಏನಾಗುತ್ತೆ ನೋಡೋಣ. ಋಷಭ್ ಬಂಟಿ ಎತ್ತಿಕೊಂಡು ಫೋನ್ ಮಾಡ್ತಾಯಿರು. ನೀವು ಅಮ್ಮನಿಗೆ ಫೋನ್ ಮಾಡಿ, ಮತ್ತು ಮಾಮಿಗೆ ಅಮ್ಮನ ಮೊಬೈಲಿಂದ ಹಚ್ಚಿ ಮಾತಾಡ್ತೀನಿ. ಮಾತಾಡು, ಬಾಯ್. ಬಂಟಿನು ಬಾಯ್ ಹೇಳಿ ಋಷಭ್ಗೆ ಕಿಸ್ ಕೊಟ್ಟು ಕಾರು ಹತ್ತುವಳು. ಏನು ಪೆಲ್ಸಿ, ಹೇಗಿದೆಯಾ? ನಾನಂತೂ ಚೆನ್ನಾಗಿದ್ದೀನಿ, ನೀ ಹೇಳು, ಅಡ್ಜಸ್ಟ್ ಆಗಿದೆಯಾ? ಏನು ಪ್ರಾಬ್ಲಮ್ ಇಲ್ಲ ತಾನೆ? ಏನಿಲ್ಲ, ತುಂಬ ಒಳ್ಳೆಯವ್ರ ಕಣೆ, ಯಾವುದೇ ವಿಷಯಕ್ಕೆ ಒತ್ತಾಯ ಮಾಡದೆ ತುಂಬ ಪ್ರೀತಿಯಿಂದ ನೋಡಿಕೊಳ್ತಾರೆ. ಮನೆಯಲ್ಲಿ ಅತ್ತೆ ಮಾವ ಸಹ ಪ್ರೀತಿ ಮಾಡ್ತಾರೆ. ಈಗ ಸ್ವಲ್ಪ ಧೈರ್ಯನೂ ಬಂದಿದೆ. ಎಷ್ಟು ಮುದ್ದಾಗಿ ಕಾಣ್ತಾ ಇದೆಯಾ ಗೊತ್ತಾ? ಮೊದಲನ ಹಾಗೆ ಆಗಿದೆಯಾ? ಅದನ್ನೇ ಹೇಳ್ತಾರೆ, ಚೆನ್ನಾಗಿ ಊಟ ಮಾಡಿ ಯಾವುದೇ ಚಿಂತೆ ಇಲ್ಲದೆ ಇರು ಅಂತ. ಯಾವುದೇ ಕಾರಣಕ್ಕೂ ಹಳೆ ನೆನಪು ಮಾಡಿಕೊಡೋದಕ್ಕೆ ಬಿಡಲ್ಲ. ಒಂದು ವೇಳೆ ನೆನಪಾದರೂ ನಾನೇ ಅವನು ಅಂತ ಅಂದ್ಕೊಂಡು ನಗ್ತಾ ಇರು ಅಂತಾರೆ. ನಾನು ಅದೇ ರೀತಿ ಇದ್ದೀನಿ, ಆದರೆ ಏನೂ ಆಗೋಲ್ಲ. ಆ ಹುಳ ತಲೆಯಿಂದ ತೆಗೆದುಹಾಕು. ಮತ್ತು ವಿಶೇಷ ಸುದ್ದಿ ಇಲ್ವಾ? ಅಂದರೆ ಏನೇ, ನಿನ್ನ ತಾಯಿ ಆಗೋದು ಬೇಡವಾ? ಬೇಗ ಅದೊಂದು ಸಿಹಿ ಸುದ್ದಿ ಕೊಟ್ಟು ಬಿಡು. ಇನ್ನೂ ಅಷ್ಟೊಂದು ಧೈರ್ಯ ಬರ್ತಿಲ್ಲ, ಭಯ ಇದೆ. ಮನಸ್ಸಿನಲ್ಲಿ ಸಂಚಿತ್ ಪ್ರೀತಿಸಿ ಇವರ ಜೊತೆ ಹೇಗೆ? ಅವರು ಸುಮ್ಮನೆ ಇದ್ದಾರಾ? ನಂತರ ಎಚ್ಚೆತ್ತು, ಅವರು ಎಂದೂ ನನಗೆ ಆ ವಿಷಯದ ಬಗ್ಗೆ ಮಾತಾಡಿಲ್ಲ. ಹಬ್ಬಾ, ತಲೆಯಲ್ಲಿ ಆದರೂ ಇದೆಯಲ್ಲ, ಸಾಕು, ನಾನೇ ಅವರಿಗೆ ಹೇಳ್ತೀನಿ. ಅಯ್ಯೋ ನಿನ್ನ ಸುಮ್ಮನಿರೇ, ಏನೇ ನೀನು ಎಲ್ಲ ಬಿಟ್ಟು ನೀನು ಮಾತಾಡ್ತೀನಿ ಅಂತೀಯಲ್ಲ. ಅಯ್ಯೋ ಮಾರೈತಿ, ಹಾಗಲ್ವೇ, ಡೈರೆಕ್ಟ್ ಸ್ಪೀಚ್ ಕೊಡ್ತೀನಿ, ಅಂದರೆ ರಘು ಕಡೆಯಿಂದ ಹೇಳಿಸ್ತೀನಿ. ನಿಂಗೆ ಯಾಕೆ ಇದೆಲ್ಲ? ನೀನು ರೆಡಿ ಇದೆಯೋ ಇಲ್ವೋ? ಈಗ ಸದ್ಯ ಬೇಡ ಅನಿಸುತ್ತೆ, ಸ್ವಲ್ಪ ದಿನ ಹೋಗಲಿ. ಹೌದಾ, ಹಾಗಂತೀಯಾ? ಕಣೆ, ನಿನ್ನ ಕತೆ ಏನು? ಮತ್ತೊಂದು ಆಗಲೇ ರೆಡಿ ಮಾಡಿದ್ಯಾ? ನಮ್ಮ ಮನೆಯವ್ರಿಗೆ ಹೆಣ್ಣು ಮಗು ಅಂದರೆ ಪ್ರೀತಿ ಕಣೆ, ಅದಕ್ಕೆ. ಸರಿ ಬಿಡು, ಹುಷಾರು. ಆಯಿತು ಕಣೆ, ನಾನು ಬರ್ತೀನಿ. ಪಾಪು ಅಲ್ಲೇ ಅತ್ತೆ ಹತ್ತಿರ ಬಿಟ್ಟು ಬಂದಿದ್ದೀನಿ. ಸರಿ. ಅದು ನನಗೆ ಶೇಂಗಾ ಹೋಳಿಗೆ ತಿನ್ನುವ ಹಾಗೆ ಆಸೆ ಆಗ್ತಿದೆ, ಅದಕ್ಕೆ ನಿಮ್ಮ ಅಮ್ಮನಿಗೆ ಹೇಳ್ತೀಯಾ ಪ್ಲೀಸ್ ಕಣೆ? ಅಷ್ಟರಲ್ಲಿ ಅಲ್ಲಿಗೆ ಸವಿತಾ ಬಂದು, ಏನು ಫೆಲ್ಸಿ, ಬಯಕೆನಾ? ನಾನು ಮಾಡಿದ್ದೀನಿ, ಕೊಡ್ತೀನಿ ತಡಿ ಎಂದು ಹೋಗಿ ತಂದು ಕೊಡುವರು. ನಿಮ್ಮನೇಲಿ ಹೇಗೆ? ನನ್ನ ಮಗನಿಗೆ ತುಂಬ ಇಷ್ಟ, ಅದಕ್ಕೆ ಮಾಡಿ ಇಟ್ಟಿರ್ತೀನಿ. ಈಗ ನೀ ಮಾತಾಡಿದ್ದು ಕೇಳಿ ಕೊಟ್ಟೆ, ಆಮೇಲೆ ಹುಟ್ಟಿದ ನಂತರ ಅದನ್ನೇ ಕೇಳ್ತಾನೆ ನೋಡು ಎಂದು ನಗುತ್ತಾ ಹೇಳಿದಾಗ ಫೆಲ್ಸಿ ನಗುತ್ತಾ, ಸರಿ ಆಂಟಿ ಎನ್ನುವಳು. ನಂತರ ಫೆಲ್ಸಿ ಅಲ್ಲಿಂದ ಹೊರಟ ಸ್ವಲ್ಪ ಹೊತ್ತಿಗೆ
ಋಷಭ್ ಫೋನ್ ಮಾಡಿದಾಗ ಪಾರು ಸವಿತಾ ಮುಖ ನೋಡುವಳು. ಆಯಿತು, ಫೋನಲ್ಲಿ ಮಾತಾಡು, ನಾನು ಬರ್ತೀನಿ, ಮಕ್ಕಳು ಬರುವ ಹೊತ್ತಾಯಿತು ಎಂದವಳ ಕೆನ್ನೆ ತಟ್ಟಿ ಅಲ್ಲಿಂದ ಹೋಗುವಳು. ಫೋನ್ ಹಿಡಿದು ರೂಮ್ಗೆ ಹೋಗಿ ಖುಷಿಯಿಂದ ರಿಸೀವ್ ಮಾಡಿ ಅಲ್ಲಿ ನಡೆದ ವಿಷಯ ಕೇಳುವಳು. ನಂತರ ಮತ್ತೆ ಅಂದರೆ ಏನು ಹೇಳೋದು, ನೀವೇ ಹೇಳಿ. ಐ ಲವ್ ಯು ಕಣೆ. ಮತ್ತೆ ನೀನು ಹೇಳೆ ಪ್ರೀತಿ ಮಾಡ್ತೀನಿ ಅಂತ, ಅದನ್ನು ಬಾಯ್ಬಿಟ್ಟು ಹೇಳಬೇಕಾ, ಅರ್ಥ ಮಾಡ್ಕೋಬೇಕಪ್ಪ. ಹೌದು, ನಿಜವಾಗ್ಲೂ ಇಷ್ಟಪಡ್ತೀಯಾ? ಇಷ್ಟಪಡ್ತೀನಿ. ಆದರೆ ನಿಮ್ಮ ಮನಸ್ಸಿನಲ್ಲಿ ನನ್ನ ಬಿಟ್ಟು ಯಾರು ಇರಬಾರ್ದು. ಯಾರು ಇಲ್ಲ, ಇದ್ಯಾಕೆ ಡೌಟ್ ನಿಮಗೆ? ಏನೋ ಗೊತ್ತಿಲ್ಲ, ನಾನು ಸೆಕೆಂಡ್ ಹ್ಯಾಂಡ್ ಅಂತ ಮತ್ತೆ ಯಾರನ್ನಾದರೂ ಇಷ್ಟಪಟ್ಟರೆ ಅಲ್ಲೇ ಇದ್ದಿದ್ದರೆ ಕಪಾಲಕ್ಕೆರಡು ಬಾರಿಸ್ತಿದ್ದಿ. ಇಂಥವೆಲ್ಲ ವಿಚಾರ ಮಾಡ್ಕೋಬೇಡ, ಈಗ ಫೋನ್ ಇಡು ಎಂದು ಫೋನ್ ಕಟ್ ಮಾಡುವನು. ಆಮೇಲೆ ಪಾರು ತನ್ನ ಮಾತಿಗೆ ಶಪಿಸುತ್ತಾ, ನಾನು ಈ ರೀತಿ ಮಾತಾಡಬಾರ್ದಿತ್ತು, ಯಾಕೆ ಇತ್ತೀಚೆಗೆ ಈ ವಿಚಾರ ಬರ್ತಿದೆ, ಹಾಗಾಗಿದ್ರೆ ಅವರು ನನ್ನ ಮದುವೆ ಆಗ್ತಾನೇ ಇರ್ತಿದ್ದಿಲ್ಲ. ಮುಂದೆ ಸ್ವಲ್ಪ ಹೊತ್ತಿಗೆ ವೃಷಭ್ ಫೋನ್ ಮಾಡಿದಾಗ ರಿಸೀವ್ ಮಾಡಿ, ಸಾರಿ, ಇನ್ನು ಮುಂದೆ ಈ ಥರ ಎಲ್ಲ ಮಾತಾಡೋಲ್ಲ, ತಪ್ಪಾಯಿತು, ಅದಕ್ಕೆಲ್ಲ ನಾನು ಫೋನ್ ಹಚ್ಚಿದ್ದು, ನಾಳೆ ಬರ್ತೀನಿ ಕರೆದುಕೊಂಡು ಹೋಗಲಿಕ್ಕೆ, ಬಾ ನನ್ನ ಜೊತೆ. ನಿನ್ನೆ ತಾನೇ ಬಂದಿದ್ದೀನಿ, ಆಗಲೇ ಬರೋದಾ? ಪ್ಲೀಸ್ 4 ದಿನ ಇರ್ತೀನಿ. ಬೇಡ, ಅಲ್ಲಿ ಒಬ್ಬಳೇ ಇದ್ದು ಇಂಥವೆಲ್ಲ ವಿಚಾರ ಮಾಡ್ತೀಯಾ, ಇಲ್ಲೇ ಬಂದು ಬಿಡು. ಇಲ್ಲ, ಬೇಕಿದ್ದರೆ ಪಕ್ಕದಲ್ಲೇ ಅತ್ತಿಗೆ ಇರ್ತಾರೆ, ಅವ್ರ ಜೊತೆ ಇರ್ತೀನಿ. ಸಾರಿ, ಇನ್ನೊಮ್ಮೆ ಹಾಗೆ ಅನ್ನೋಲ್ಲ, ತಪ್ಪಾಯಿತು. ಹೇಳೋ ಮಾತು ಕೇಳು, ಮಾವನಿಗೆ ಫೋನ್ ಮಾಡಿ ಹೇಳಿದ್ದೀನಿ. ಅವರೇನಂದರು? ನಾನು ಹೇಳಿದಾಗೆ ಹೇಳಿದರು. ಅದೇ ಥರ ಹೇಳಿದೆ, ಅದಕ್ಕೆ ಕರ್ಕೊಂಡೋಗಿ ಅಂತ ಹೇಳಿದ್ದಾರೆ. ನಾಳೆ ಬರ್ತೀನಿ. ಅದು ಪ್ಲೀಸ್ ರೀ, ನಾನು ಶಾಪಿಂಗ್ ಹೋಗಬೇಕು, ಅದಕ್ಕೆ ಇಲ್ಲೇ ಇರ್ತೀನಿ. ಬೇಡ ಅಂದೆ ತಾನೆ, ಮತ್ತ್ಯಾಕೆ ಹಠ? ನಾ ಬರಲ್ಲ, ನೀವು ಕರೀಲಿಕ್ಕೆ ಬಂದರೂ ಬರಲ್ಲ. ಅದು ಹೇಗೆ ಕರ್ಕೊಂಡು ಹೋಗ್ತೀರಾ? ಹೊತ್ಕೊಂಡು ಕಿಡ್ನಾಪ್ ಮಾಡಿಕೊಂಡು. ಹಸಳಿ ಪಾರು ಕೋಪದಿಂದ ಫೋನ್ ಕಟ್ ಮಾಡುವಳು. ಋಷಭ್ ಯೋಚಿಸುತ್ತಾ, ಯಾಕೆ ಈ ರೀತಿ ವಿಚಾರ ಮಾಡ್ತಾಳೆ? ಮಾಲ ಫೋನ್ ಮಾಡುವುದರಿಂದ ತಲೆಯಲ್ಲಿ ಈ ಥರ ಯೋಚನೆ ಬರ್ತಿರ್ಬೋದು. ಮಾವ ಹೇಳಿದಾಗೆ ಕರ್ಕೊಂಡು ಬರೋದೇ ಉತ್ತಮ. ಏನು ರಘು, ಪಾರು ವಿಷಯ ಮಾತನಾಡೋದಿದೆ ಅಂದಿದ್ದೆ, ಆದರೆ ಅದಕ್ಕಿಂತ ಮುಂಚೆ ವಿನಯ್ ಕತೆ ಹೇಳು ಎಂದು ಜೀವನ್ ಹೇಳಿದ ಮಾತನ್ನು ಹೇಳುವನು. ಕರೆಕ್ಟ್ ಬಾವ, ನಿಮ್ಮ ಬಾವ ಹೇಳಿದ್ದು ವಿನುತಾ ಮುಂದೆ ಅತ್ತೆ ಹೇಳಿದಾರಂತೆ. ಕಾರಣ ನಿಮಗೆ ಗೊತ್ತಾ? ಅದು ನಾನು ಸ್ವಲ್ಪ ಸಂಚಿತ್ ಬಗ್ಗೆ ನಿಮಗೆ ಹೇಳ್ತೀನಿ, ನಿಮಗೆ ಗೊತ್ತಿರಲಿ. ಅವರೇ ಇಲ್ಲ ಅಂದರೂ ನಿಮಗೆ ತಿಳಿದಿರಬೇಕು. ಹೇಳಿ, ಏನು ವಿಷಯ? ಬಾವ ಅವತ್ತು ಬ್ಲೇಸರ್ ಹಾಕಿದಾಗ ಐಸಿರಿ ನಿಮ್ಮ ಮೇಲೆ ಕೋಪ ಮಾಡ್ಕೊಂಡ್ಲಲ್ಲ. ಅದು ಏನೋ ಅವಳೇ ಕೊಡಿಸಿದ್ದು ಅಂತ ಹೇಳಿದ್ಲಲ್ಲ. ಅವಳೇ ಕೊಡಿಸಿದ್ದು. ತನ್ನ ಸ್ಕಾಲರ್ಶಿಪ್ ಹಣ ಮತ್ತು ನಂದು ಸೇರಿಸಿ ಸಂಚಿತ್ ಬರ್ತ್ಡೇಗೆ ಅಂತ ನಾನೇ ತಂದಿದ್ದೆ. ಅದನ್ನು ಕೊಡಲಿಕ್ಕೆ ತಾನೇ ಹೋಗ್ತೀನಿ ಅಂದಾಗ ನಾನೇ ಬೇಡ, ಪೊಲೀಸ್ ಸ್ಟೇಷನ್ಗೆ ಹೋಗೋದಂತ ಸಂಚಿತ್ ಅವರನ್ನು ಭೇಟಿಯಾದೆ. ಅದೇ ನನ್ನ ಫಸ್ಟ್ ಭೇಟಿ. ಸರ್, ನಾನು ಪಾರ್ವತಿ ಅವರ ಫ್ರೆಂಡ್, ನಿಮ್ಮ ಬರ್ತ್ಡೇಗೆ ಅವಳು ಗಿಫ್ಟ್ ಕೊಟ್ಟಿದ್ದಾಳೆ ಅಂತ ಹೇಳಿದೆ. ಅವ್ರ ಕೋಪದಲ್ಲಿ ನನ್ನ ನೋಡ್ತಾ, ಎಂಥ ಫ್ರೆಂಡ್, ಬಾಯ್ ಫ್ರೆಂಡಾ ಅಥವಾ ಲವ್ವರ ಅಂತ ಕೇಳಿದರು. ನಾನು ವಿಷಾದವಾಗಿ ನಕ್ಕು, ಸರ್, ಐಸಿರಿ ನನಗೆ 2ನೇ ತಾಯಿ ಸರ್, ಅವಳು ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತಾಳೆ, ನೀವು ಈ ರೀತಿ ಮಾತಾಡಿದರೆ ಹೇಗೆ ಸರ್ ಅಂದೆ. ಆಗ ಅವರೀಗ ಸದ್ಯ ಫ್ರೀ ಇದೆಯಾ ಅಂತ ಕೇಳಿದರು. ನಾನು ಹ್ಞೂ ಸರ್ ಅಂದೆ. ಹಾಗಾದರೆ ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕಂತ ಹೇಳಿ ಒಂದು ಪಾರ್ಕ್ ಬಂದು ಅಲ್ಲಿ ಅವರು ಎನ್ನುತ್ತಾ ವರ್ಷ ಮುಖ ನೋಡಿದಾಗ, ಯಾಕೆ ರಘು, ಹೇಳು, ಏನಾಯಿತು? ನಾನಿನ್ನ ತಪ್ಪು ತಿಳ್ಕೊಂಡಿಲ್ಲ, ನಿನ್ನ ಮೇಲೆ ತುಂಬ ವಿಶ್ವಾಸ. ಹೇಳಿ, ಏನು ವಿಷಯ? ಅದು ಅವರು ಐಸಿರನ್ನ ಎಂದೂ ಪ್ರೀತಿ ಮಾಡಿಲ್ಲ. ಋಷಭ್ ಗಾಬರಿಯಾಗಿ ನಿಂತಾಗ, ನಿಜ ಭಾವನ ಹೇಳೋದು, ಅವರು ವಿನುತಾ ಅಕ್ಕನ ಇಷ್ಟಪಟ್ಟಿದ್ರು. ಅದು ಅತ್ತಿಗೆ ಗೊತ್ತಾಗಿ ಸಂಚಿತ್ಗೆ ಎಲ್ಲೋ ಸಿಕ್ಕ ಅನಾಥ ನೀನು, ನಿಂಗ್ಯಾಕೆ ನನ್ನ ಮಗಳನ್ನು ಕೊಡಲಿ ಅಂತ ಕೇಳಿದಾಗ ಸಂಚಿತ್ಗೆ ಶಾಕ್ ಆಗಿದೆ ಅಂತೆ. ಮನೆಗೆ ಹೋಗಿ ತಂದೆ ತಾಯಿಗೆ ಕೇಳಬೇಕು ಅನ್ನೋ ಹೊತ್ತಿಗೆ ನಮ್ಮ ಐಸಿರಿ ನೋಡಿ ಮನೆಯಲ್ಲಿ ಇಷ್ಟಪಟ್ಟು ಅದೃಷ್ಟದ ಮಗ, ಇವನಿಂದ ನಮ್ಮ ಮನೆ ಬೆಳಗು ಆಯಿತು, ಇವ ನಮಗೆ ಸಿಗದೇ ಇದ್ದರೆ ಅಜಯ್ ಸಹ ಇರ್ತಿರ್ಲಿಲ್ಲ. ಸಂಚಿತ್ ಕಾಲ್ಗುಣದಿಂದ ನಮಗೂ ಒಂದು ಮಗು ಆಗಿ 2 ಗಂಡು ಮಕ್ಕಳು ಹೆಮ್ಮೆ ಅನಿಸುತ್ತೆ ಅಂತ ಮಾತನಾಡುವುದನ್ನು ಕೇಳಿ ಸುಮ್ಮನೆ ಆಗಿದ್ದಾರೆ. ಆಮೇಲೆ ಮನೆಯಲ್ಲಿ ನೋಡಿದ ಹುಡುಗಿನೇ ಮದುವೆ ಆಗೋಣ ಅಂತ ನಿರ್ಧಾರ ಮಾಡಿದ್ರಂತೆ. ಅವರೇ ನನಗೆ ಹೇಳಿದ್ದು. ಆಗ ನಾನು, ನನ್ನ ಫ್ರೆಂಡ್ ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತಾಳೆ ಅಂತ ಹೇಳಿದೆ, ಆದರೆ ನಿಮ್ಮ ಫ್ರೆಂಡ್ಗೆ ಮೋಸ ಮಾಡ್ತಿದ್ದೀನಿ ಅಂತ ಹೇಳಿದರು. ಆಮೇಲೆ ಅವಳ ಒಳ್ಳೆತನಕ್ಕೆ ನೀವೇ ಪ್ರೀತಿ ಮಾಡ್ತೀರಾ, ಅಷ್ಟು ಒಳ್ಳೆಯವಳು ಅಂತ ಹೇಳಿದಾಗ ನನ್ನ ಮುಖ ನೋಡಿ, ಒಳ್ಳೆ ಫ್ರೆಂಡ್ ನೀನು, ಇನ್ನು ಮುಂದೆ ನೀನು ನನ್ನ ಫ್ರೆಂಡ್ ಮಾಡ್ಕೊಳ್ತೀಯ ಅಂತ ಕೈ ಮುಂದೆ ಮಾಡಿದರು. ಆಗ ನಾನು ಖುಷಿಯಿಂದ, ಅದಕ್ಕೇನು ಸರ್, ಇನ್ನು ಮುಂದೆ ಫ್ರೆಂಡ್ ಅಲ್ಲ, ನೀವು ನನ್ನ ಭಾವ ಅಂತ ಹೇಳಿದಾಗ ಇನ್ನು ಮುಂದೆ ನಿಮ್ಮ ಫ್ರೆಂಡ್ ಪ್ರೀತಿ ಮಾಡ್ತೀನಿ ಅಂತ ಹೇಳಿದರು. ಆದರೂ ಮನಸ್ಸಲ್ಲಿ ವಿಮಲನೇ ಇದ್ಲು. ಸಂಚಿತ್ ಅತ್ತೆ ಮಗಳು ಅಂತ ಹೇಳಿ ಚಿಕ್ಕ ವಯಸ್ಸಿನಿಂದಲೇ ಪ್ರೀತಿ ಮಾಡ್ತಿದ್ರಂತೆ. ಆಮೇಲೆ ಸಂಚಿತ್ ಅಪ್ಪ ಅಮ್ಮನಿಗೆ ಇವರ ಪ್ರೀತಿ ವಿಷಯ ಗೊತ್ತಾಗಿ ಕೇಳಿದರೆ ಅತ್ತೆ ಕೊಡಲ್ಲ ಅಂದ್ರಂತೆ. ಈ ವಿಷಯ ನನಗೆ ವಿನುತಾ ಮೊನ್ನೆ ಅಂದ್ಲು. ವಿಮಲ ಎಲ್ಲಿದ್ದಾಳೆ, ಮದುವೆ ಆಗಿದೆ
ಇನ್ನೂ ಇಲ್ಲ, ಮದುವೆ ಆಗೋಲ್ಲ ಅಂತಿದ್ದಾರೆ. ತುಂಬ ಒಳ್ಳೆಯವಳು ಮತ್ತು ನೋಡೋದಕ್ಕೆ ತುಂಬ ಚೆನ್ನಾಗಿದ್ದಾರೆ. ಇವರ ಜೊತೆ ಇರೋಲ್ಲ, ಅಪ್ಪ ಮಗಳು ಅಲ್ಲೇ ಇರ್ತಾರೆ. ಒಂದು NGOನಲ್ಲಿ ವರ್ಕ್ ಮಾಡ್ತಾರೆ. ನೀವು ಸಂಚಿತ್ ಥರ ಇರೋದಕ್ಕೆ ನಿಮ್ಮ ಜೊತೆ ಮದುವೆ ಮಾಡಬೇಕು ಅಂತ ಗೀತಾ ಜೊತೆ ಲವ್ ಮಾಡುವ ನಾಟಕ ಮಾಡ್ತಿದ್ದಾನೆ ವಿನಯ್. ಈಗ ಅವನು ವಾಪಸ್ ಬರೋಲ್ಲ ಅಂತ ಹೇಳಿ ಹೋಗಿದ್ದಾನೆ. ಅಲ್ಲೇ ಸೆಟ್ಲ್ ಆಗೋದಕ್ಕೆ ಹೋಗಿದ್ದಾನೆ. ಆದರೂ ಐಸಿರಿಗೆ ಇನ್ನೂ ಕಾಟ ಕೊಡಬೇಕು ಅಂತ ಪ್ಲ್ಯಾನ್ ಮಾಡಿದಾಳೆ ಅತ್ತೆ. ಇವಾಗಲೂ ಪಾವ ಅತ್ತೆ ಅಂತ ಕರೆಯೋದಕ್ಕೆ ಮನಸ್ಸೇ ಆಗೋದಿಲ್ಲ. ನಿನ್ನ ಹೆಂಡತಿ ಅಂತವಳಲ್ಲ, ಅದೇ ಪುಣ್ಯ ಅನ್ಕೋ ಎಂದು ನಗುತ್ತಾ ಹೇಳಿದಾಗ ವಿನುತಾ ಪ್ರಪೋಸ್ ಮಾಡ್ತಿದ್ದಾಗ ಕೈ ಮುಗಿದು, ಬೇಡ ತಾಯಿ, ನಿಮ್ಮ ತಾಯಿ ಬಗ್ಗೆ ಸ್ಟಡಿ ಮಾಡಿದ್ದೀನಿ, ಆಮೇಲೆ ಎಲ್ಲಿ ಅನುಭವಿಸೋದು ಅಂತ ಅಂತಿದ್ದೆ. ಆದರೆ ಐಸಿರಿ ಬೈದು, ನಿಮ್ಮನ್ನು ಪ್ರೀತಿ ಮಾಡೋ ಜೊತೆ ನೀವಿರಬೇಕು, ವಿನುತಾ ನಿನ್ನ ಇಷ್ಟಪಟ್ಟಿರುವಾಗ ನೀನು ಪ್ರೀತಿ ಮಾಡ್ಬೋದಲ್ಲ ಎಂದು ಹೇಳಿ ಹ್ಞೂ ಅನ್ನುವವರೆಗೂ ಬಿಡಲಿಲ್ಲ. ಕಡೆಗೆ ಐಸಿರಿ ಬಲವಂತಕ್ಕೆ ಹ್ಞೂ ಅಂದೆ. ಆದರೆ ಒಳ್ಳೆಯವಳು, ತಾಯಿ ಗುಣ ಬಂದಿಲ್ಲ. ಮಗನಿಗೆ ಮಾತ್ರ ತಾಯಿ ಗುಣವೇ. ಎರಡೂ ಹೆಣ್ಣು ಮಕ್ಕಳು ಅಪ್ಪನ ಥರ ಇವೆ. ಇದು ಯಾವುದು ಪಾರುಗೆ ಗೊತ್ತಿಲ್ವಾ? ಗೊತ್ತಿಲ್ಲ ಬಾಬಾ. ಸಂಚಿತ್ ಸತ್ ನಂತರ ಹೇಳಿದೆ, ಪ್ರೀತಿ ಮಾಡದೆ ತಾಳಿ ಕಟ್ತಿದ್ದೀರಾ ಅಂತ ಕೇಳ್ತಾಳೆ. ಅವರೇ ಇಲ್ಲ ಅಂದಮೇಲೆ ಅವರ ಪ್ರೀತಿ ವಿಷಯ ಹೇಳೋದು ಬೇಡ ಎಂದು ಸುಮ್ಮನಾದೆ. ಫಸ್ಟ್ ಟೈಮ್ ಹೇಳಿದಾಗ ಮಾತ್ರ ಕಪಾಲಕ್ಕೆ ಹೊಡೆದಿದ್ಲು. ನಂತರ ಫೋನಲ್ಲಿ ಮಾತ್ರ ಹೇಳ್ತಿದ್ದೆ. ನಿಮ್ಮ ಮದುವೆ ಆದಮೇಲೆ ಹೇಳಿದ್ದೀನಿ, ಪ್ರತಿ ಸರಿ ಇದೊಂದು ಹೇಳ್ತೀಯಾ ಅಂತ ಕೋಪ ಮಾಡ್ಕೊಳ್ತಾಳೆ. ಹೊಡೆಯೋದಕ್ಕೆ ಜಾಣ ಇದ್ದಾಳೆ. ಯಾಕೆ ಬಾವ ನಿಮಗೆ ಹೊಡೆದಿದ್ದು ನೆನಪಾಯ್ತಾ ಎಂದು ನಗುವಾಗ, ಹ್ಞೂ ಕಣೋ, ನಮ್ಮ ತಾಯಿ ಮಾತು ಕೇಳಿ ತಾಳಿ ಕಟ್ಟಿ ನನ್ನ ಕೆನ್ನೆ ಹೇಟು ತಿಂತು. ಹಠ ಮಾರಿ ಯಾವುದು ಬೇಡ ಅಂತವೋ ಅದನ್ನೇ ಮಾಡ್ತೀನಿ ಅಂತಾಳೆ. ಒಂದೊಂದು ಸಲ ಎಷ್ಟು ಜಾಣ ಆಗ್ತಾಳೆ. ಒಮ್ಮೊಮ್ಮೆ ತುಂಬ ಹಠ ಮಾಡ್ತಾಳೆ. ಬಾಬಾ ಇನ್ನೊಂದು ವಿಷಯ, ನೀವು ಲಿನೆಟ್ ಮದುವೆಗೆ ಹೋಗುವಾಗ ಐಸಿರಿ ನಿಮ್ಮ ಕಾರಲ್ಲಿ ಹೋಗುವಾಗ ಮತ್ತು ನಿಮ್ಮ ಕಾರಲ್ಲಿ ಬರುವ ರೀತಿ ಪ್ಲ್ಯಾನ್ ಮಾಡಿದ್ದು ನಾನು ಮತ್ತು ಲಿನೆಟ್. ನಿಮ್ಮನ್ನು ಏರ್ಪೋರ್ಟ್ನಲ್ಲಿ ನಾನು ನೋಡಿದ್ದೆ. ಆಗ ನೀವು ಜಾನ್ ಜೊತೆಗೆ ಇದ್ದಾಗ ನಂತರ ಲಿನೆಟ್ ಕಾಲ್ ಮಾಡಿ ಇಬ್ಬರು ಸೇರಿ ಪ್ಲ್ಯಾನ್ ಮಾಡಿದ್ವಿ. ತಪ್ಪಾಯಿತು. ನೀವು ಸಂಚಿತ್ ಥರ ಇರೋದಕ್ಕೆ ನಿಮ್ಮ ಮದುವೆ ಇನ್ನೂ ಆಗಿಲ್ಲ ಅಂತ ತಿಳಿದುಕೊಂಡು ಐಸಿರಿ ಜೊತೆಗೆ ಮದುವೆ ಮಾಡಬೇಕಂತ ಪ್ಲ್ಯಾನ್ ಮಾಡಿದ್ವಿ. ಅದಕ್ಕೆ ಲಿನೆಟ್ ಮದುವೆಗೆ ನಾನು ಬಂದಿಲ್ಲ. ಬಂದಿದ್ದರೆ ನನ್ನ ಜೊತೆಗೆ ಬಂದು ನಿಮ್ಮ ಜೊತೆಗಿರುವ ಐಡಿಯಾ ಕೇಳ್ತಿತ್ತು ಅಂತ ಹೀಗೆ ಮಾಡಿತ್ತು ಎಂದು ಕಿವಿ ಹಿಂಡಿ ಸಾರಿ ಕೇಳುವನು. ಆದರೆ ಅದಕ್ಕೂ ಮುಂಚೆ ಭೇಟಿಯಾಗಿದ್ದೆ, ಇಷ್ಟನೂ ಪಟ್ಟಿದ್ದೆ. ಆದರೆ ಇವಳ ಕತೆ ಗೊತ್ತಾಗಿದ್ದು ಅಜಯ್ ಮದುವೆಯಲ್ಲಿ ಹಿಂದಿನ ದಿನ. ಅಜಯ್ಗೂ ನಾನೇ ನಿಮ್ಮ ಅಡ್ರೆಸ್ ಕೊಟ್ಟು ಸಾಫ್ಟ್ವೇರ್ ಬಗ್ಗೆ ಹೇಳಿ ಕಳಿಸಿದ್ದೆ. ಆದರೆ ಎಲ್ಲೂ ನನ್ನ ಹೆಸರು ಹೇಳದಾಗೆ ನೋಡಿಕೊಂಡಿದ್ದೆ. ಐಸಿರಿಯನ್ನು ಬಗೆಸುವುದು ತುಂಬ ಕಷ್ಟ ಅದಕ್ಕೆ. ಆದರೆ ಮದುವೆ ಮಾತ್ರ ತುಂಬ ಚೆನ್ನಾಗಾಯಿತು. ಗಿಫ್ಟ್ ಚೆನ್ನಾಗಿ ಸಿಕ್ತು ಅಂದರೂ ಪಾರುಗೆ ನಿನ್ನ ಮೇಲೆ ಡೌಟ್ ಬಂದಿಲ್ವಾ ಒಮ್ಮೆನೂ? ಅವಳು ಯಾವಾಗಲೂ ಯಾವುದೇ ವಿಷಯವನ್ನು ಜಾಸ್ತಿ ವಿಚಾರ ಮಾಡೋಲ್ಲ. ಮೊದಲು ನವೀನನ್ನು ತುಂಬ ಹಚ್ಚಿಕೊಂಡಿದ್ಲು. ಅವನು ಮಿಲ್ಟ್ರಿ ಸೇರಿದಾಗ ಕೋಪ ಮಾಡಿಕೊಂಡು ಮಾತು ಬಿಟ್ಲು. ನಂತರ ಸಂಚಿತ್ ಹಚ್ಕೊಂಡು ಯಾವಾಗಲೂ ಅವನ ಜೊತೆಗೆ ಇರೋದು ಅಂತ ತುಂಬ ಕನಸು ಕಂಡ್ಳು. ಆದರೆ ಅದು ಹೀಗಾಯಿತು. ಆಮೇಲೆ ಯಾವುದೇ ವಿಷಯ ಇದ್ದರೂ ಕೇಳ್ತಾಳೆ, ಸುಮ್ಮನಾಗ್ತಾಳೆ. ಯಾರು ಏನೂ ಅಂದರೂ ತಲೆ ಕೆಡಿಸಿಕೊಳ್ಳಲ್ಲ. ಆದರೆ ವಿಧವೆ ಮತ್ತೆ ಕಾಲ್ಗುಣ ಸರಿ ಇಲ್ಲ ಅಂದಾಗ ಸ್ವಲ್ಪ ನೋವು ಮಾಡ್ಕೊಳ್ತಾಳೆ. ಆಮೇಲೆ ತನಗೆ ತಾನೇ ಸಮಾಧಾನ ಹೇಳ್ಕೊಂಡು ಮತ್ತೆ ಸುಮ್ಮನಾಗ್ತಾಳೆ. ಮತ್ತು ಮಾಲಾ ಯಾವ ರೀತಿ ಕಾಟ ಕೊಡ್ಬೋದು? ಇವತ್ತು ಕಾಲ್ ಮಾಡಿದಾಗ ನನ್ನ ಬಿಟ್ಟು ಬೇರೆ ಯಾರನ್ನು ಪ್ರೀತಿ ಮಾಡಬಾರ್ದು ಅಂತಾಳೆ. ಈ ಹುಳ ಯಾಕೆ ತಲೆಯಲ್ಲಿ? ನನ್ನ ಮುಂದೆ ಹೇಳಿದಾಳೆ. ಅತ್ತೆ ಫೋನ್ ಮಾಡಿ ಐಸಿರಿಗೆ ನಿಮ್ಮ ಮನೆಯಿಂದ ಹೊರಗಡೆ ಹಾಕ್ತೀನಿ ಅಂದಿದ್ದಾಳಂತೆ. ಅದಕ್ಕೆ ಮತ್ತೆ ಇನ್ನೊಂದು ವಿಷಯ, ಇದನ್ನು ಎಲ್ಲಿನೂ ಹೇಳಬೇಡಿ ಪ್ಲೀಸ್. ಇದು ಸಂಚಿತ್ ಅವರು ಹೇಳಿದ್ದು. ಹೇಳುವೇನು ವಿಷಯ? ಅದು ಅತ್ತೆಗೆ ಮದುವೆಗಿಂತ ಮುಂಚೆ ಒಂದು ಮಗು ಆಗಿತ್ತು. ಯಾರನ್ನೋ ಪ್ರೀತಿಸಿ ಆದ ಮಗಳು. ಐಸಿರಿಗೆ ಈ ವಿಷಯ ಗೊತ್ತು. ಅಜಯ್ ಮದುವೆಯಲ್ಲಿ ನಾನೇ ಹೇಳಿದ್ದೀನಿ, ಬೇರೆ ಯಾರೂ ಅಲ್ಲ, ಅಜಯ್ ಹೆಂಡ್ತಿನೇ. ಹಾಂ, ಏನೋ ನೀ ಹೇಳೋದು ನಿಜನಾ? ನಿಜಾನೇ. ಸಂಚಿತ್ಗೆ ತುಂಬ ಮಾತನಾಡಿದಾಗ ಅವರು ಕೋಪದಿಂದ ಬೈದು ನಾನು ವಿಮಲಾನೇ ಮದುವೆ ಆಗ್ತೀನಿ ಅಂತ ಹೇಳಿದ್ರಂತೆ. ಏನೋ ಬಾಯಿಗೆ ಬಾಯಾಗಿ ವಿಮಲಾ ಅತ್ತೇನೆ ಸುಮ್ಮನೆ ಇರಿಸಿ ಮನೆಯಲ್ಲಿ ನೋಡಿದ ಹುಡುಗಿನೇ ಮದುವೆ ಆಗು ಅಂತ ಹೇಳಿದಾಗ, ಅಷ್ಟಾದರೂ ಅತ್ತೆ ಅನಾಥ ಅಂತ ಮಾತನಾಡುವಾಗ ವಿಮಲಾ ಈ ವಿಷಯ ಹೇಳಿ ಅತ್ತೆನ ಸುಮ್ಮನೆ ಮಾಡಿದ್ದಾಳೆ. ಸಂಚಿತ್ಗೆ ವಿಷಯ ತಿಳಿದು ಜ್ಯೋತಿನ ತಮ್ಮ ಸ್ಕೂಲ್ಗೆ ಕರೆದುಕೊಂಡು ಬಂದಿದ್ದಾರೆ. ಪುಣ್ಯಕ್ಕೆ ಅಜಯ್ ಅವಳನ್ನೇ ಇಷ್ಟಪಟ್ಟು ಒಳ್ಳೆ ಮನೆ ಸೇರಿದ್ರು. ಇದು ಜ್ಯೋತಿಗೂ ಗೊತ್ತಿಲ್ಲ. ಅವತ್ತು ಮದುವೆ ದಿನ ನಾನು ಐಸಿರಿ ಇದೇ ವಿಷಯ ಮಾತನಾಡ್ತಾ ಇದ್ವಿ. ಇದನ್ನೆಲ್ಲ ನೋಡಿದರೆ ಸಂಚಿತ್ ಸಾವು ಆಕಸ್ಮಿಕ ಅನಿಸುತ್ತಾ? ಯಾಕೆ ಈ ಮಾಲ ಏನಾದರೂ ಮಾಡಿಸಿರಬಾರ್ದು? ಆಕ್ಸಿಡೆಂಟ್ ಡೆತ್ ಅಂತ ಆಗಿದೆ. ನನಗೂ ಅಷ್ಟೇ ಗೊತ್ತಿರೋದು. ಪೊಲೀಸ್ನವರು ಅಷ್ಟಕ್ಕೆ ಕೇಸ್ ಕ್ಲೋಸ್ ಮಾಡಿದರು. ನಾವು ಒಂದು ಸಲ ವಿಮಲಾನ ಭೇಟಿಯಾದರೆ ಬೇಡ ಬಾವ, ಅದು ಏನಾದರೂ ಐಸಿರಿಗೆ ಗೊತ್ತಾಗಿ ಆಮೇಲೆ ಅತ್ತೆ ಅದಕ್ಕೊಂದು ಕತೆ ಕಟ್ಟಿ ನಿಮ್ಮ ಜೀವನ ತುಂಬ ಪ್ರಾಬ್ಲಮ್ನಲ್ಲಿ ಸಿಗುತ್ತೆ. ವಿಮಲಾ ನಿಮ್ಮನ್ನು ನೋಡದೇ ಇರೋದೇ ಬೆಸ್ಟ್. ಯಾಕೆ ಅವಳು ಇಷ್ಟಪಡ್ತಾಳೆ ಅಂತಾನ? ಪಾರುಣೆ ಇನ್ನೂ ನನ್ನ ಪ್ರೀತಿ ಒಪ್ಪುವುದಕ್ಕೆ ರೆಡಿ ಇಲ್ಲ. ಯಾಕೆ ಬಾವ, ಇನ್ನು ನಿಮ್ಮ ಜೊತೆಗೆ ಚೆನ್ನಾಗಿಲ್ವಾ?
ಚೆನ್ನಾಗೇನೋ ಇದ್ದಾಳೆ, ಆದರೆ ಒಮ್ಮೊಮ್ಮೆ ಮಾತ್ರ ಭಯ ಪಡ್ತಾಳೆ, ನೆನಪು ಮಾಡ್ಕೊಳ್ತಾಳೆ. ಅದೇನೋ ವಿಚಿತ್ರ, 6-7 ಬಾರಿ ಮಾತಾಡಿ ಅದೆಷ್ಟು ಪ್ರೀತಿ ಮಾಡ್ತಾಳು. ನಾನು ಫಸ್ಟ್ ಸಂಚಿತ್ ಭೇಟಿಯಾದಾಗ ಸಂಚಿತ್ ಐಸಿರಿಗೆ ಮರೀಲಿಕ್ಕೆ ಹೇಳು, ಬೇರೆ ಯಾರಾದ್ರ ಜೊತೆಗಾದರೂ ಮದುವೆ ಮಾಡು ಅಂತ ಹೇಳಿದರು. ನಾನೇ ಅವರಿಗೆ ಐಸಿರಿ ತುಂಬ ಪ್ರೀತಿ ಮಾಡ್ತಾಳೆ, ಮನೆಯಲ್ಲಿ ಮದುವೆ ತಯಾರಿ ನಡೆಸಿದ್ದಾರೆ, ನೀವೇ ನಮ್ಮ ಫ್ರೆಂಡಿಗೆ ಪ್ರೀತಿ ತೋರಿಸಿ ಅಂತ ರಿಕ್ವೆಸ್ಟ್ ಮಾಡಿಕೊಂಡೆ. ಆವಾಗ ನಿಮ್ಮ ಫ್ರೆಂಡ್ ಪ್ರೀತಿ ಮಾಡುವಷ್ಟು ಪ್ರೀತಿ ಮಾಡೋದಕ್ಕೆ ಆಗೋಲ್ಲ ಅಂದರು. ಆಮೇಲೆ ಐಸಿರಿ ಬರ್ತ್ಡೇ ದಿನ ಫಸ್ಟ್ ಭೇಟಿಯಾಗಿ ಚೆನ್ನಾಗಿ ಮಾತಾಡಿ ಗಿಫ್ಟ್ ಕೊಟ್ಟಿದ್ದು. ಅದಕ್ಕೂ ಕಾರಣ ಆ ವಿಮಲಾನೇ. ಅಷ್ಟು ದೊಡ್ಡ ಮನಸ್ಸು, ಸಾಕಿದ ತಂದೆ ತಾಯಿ ಋಣ ತೀರಿಸು, ಅವರು ನೋಡಿದ ಹುಡುಗಿ ಮದುವೆಯಾಗಿ ಚೆನ್ನಾಗಿರು, ನನ್ನ ಬಗ್ಗೆ ವಿಚಾರ ಮಾಡಬೇಡ ಅಂತ ಹೇಳಿದ್ಲಂತೆ. ಎಲ್ಲವನ್ನೂ ನನ್ನ ಮುಂದೆ ಹೇಳ್ತಿದ್ರು. ನಿಜವಾದ ತಂದೆ ತಾಯಿ ಹುಡುಕಬೇಕಂತ ತುಂಬ ಸಲ ಹೇಳಿದ್ದಾರೆ. ನನಗೆ ತುಂಬ ಕೆಟ್ಟದೆನಿಸೋದು. ಪ್ರೀತಿ ಮಾಡಿದ ಹುಡುಗಿ ಮರೆಯಲಾರದೆ ಮದುವೆಯಾದ ಹುಡುಗಿಗೆ ಮೋಸ ಮಾಡ್ತಿದ್ದೀನಿ ಅಂತ ಹೇಳೋರು. ಆದರೆ ಎಂದೂ ತಂದೆ ತಾಯಿಗೆ ಡೌಟ್ ಬರದೇ ಇರುವ ಥರ ನಡೆದುಕೊಂಡರು. ಈಗಲೂ ಅನಿಸುತ್ತೆ, ಇರಬೇಕಿತ್ತು ಅವರು ನಿಜವಾದ ತಂದೆ ತಾಯಿ ನೋಡಿ ಅತ್ತೆ ಮುಂದೆ ನಿಲ್ಲಿಸಬೇಕು ಅಂತ. ತುಂಬ ಪೂಕವಾದ ಮಾತು ಹಾಡಿದ್ದಾರೆ. ನಮ್ಮ ತಂದೆ ತಾಯಿನೂ ತುಂಬ ಬೇಜಾರು ಮಾಡಿಕೊಂಡಿದ್ದಾರೆ. ಆದರೆ ಏನು ಮಾಡೋದು? ಒಂದು ಕ್ವೆಶನ್ ರಘು, ಏನದು ಐಸಿರಿ ಅಂತ ಕರೆಯೋದು? ಅದೊಂದು ಕಾರಣ ಭಾವ. ಇವಳಿಗೆ ನಮ್ಮ ಮನೆಯವರು ಬಿಟ್ಟು ಹೊರಗಡೆ ಯಾರು ತನ್ನ ಹೆಸರನ್ನು ಕರಿಬಾರ್ದು ಅಂತಾಳೆ. ಯಾಕಂದರೆ ಹೆಸರನ್ನು ಕೆಡಿಸ್ತಾರೆ ಅಂತೆ. ಪಾರಿ ಅಂತ ಕರೀತಾರೆ ಅನ್ನೋದಕ್ಕೆ ಹೆಡ್ರೆಸ್ನಿಂದ ಕರೀರಿ ಅಂತಾಳೆ. ಯಾರ ಹತ್ತಿರನೂ ಹೆಸರು ಕರೆಸಿಕೊಳ್ಳಲ್ಲ. ಪಾರಿ ಅಂದರೆ ತುಂಬ ಕೋಪ ಮಾಡ್ಕೊಳ್ತಾಳೆ. ದೇವರ ಹೆಸರು ಆ ರೀತಿ ಕೆಡಿಸ್ಬಾರ್ದು ಅಂತಾಳೆ. ತನ್ನ ಗಂಡನಿಂದ ಪಾರು ಅನ್ನಿಸ್ಕೊಳ್ಬೇಕು ಅಂತ ತುಂಬ ಇಷ್ಟಪಟ್ಲಂತೆ. ಅದಕ್ಕೆ ಸಂಚಿತ್ ಅವರಿಗೆ ಅದನ್ನು ಹೇಳಿದಾಗ ಅವರು ಅದೇ ರೀತಿ ಕರೆದಾಗ ತುಂಬ ಖುಷಿಪಟ್ಟು ಫೋನ್ ಹಚ್ಚಿ ಹೇಳಿದ್ಲು, ನನ್ನ ಮೇಲೆ ತುಂಬ ಪ್ರೀತಿ ಸಂಚಿತ್ಗೆ, ಅದಕ್ಕೆ ಅವರೇ ಪಾರು ಅಂತ ಕರೆದಿದ್ದಾರೆ ಅಂತ. ಈಗ ನೀವು ಅದೇ ರೀತಿ ಕರೆಯೋದಕ್ಕೆ, ಮುಖನೂ ಸೇಮ್ ಆಗೇ ಇರುವುದಕ್ಕೆ ನಿಮ್ಮ ಜೊತೆಗೆ ಹೊಂದಿಕೊಂಡಿದ್ದಾಳೆ. ಹೇಳ್ತಾಳೆ, ಇವರಾಗಿ ಕರೀತಾರೆ ಅಂತಾಳೆ. ಸ್ಟಾರ್ಟ್ನಲ್ಲಿ ಫೋನ್ ಮಾಡುವಾಗ ಬೈದಿತ್ತೆ, ಜಾಸ್ತಿ ಫೋನ್ ಮಾಡಬೇಡ, ನಿನ್ನ ಗಂಡನಿಗೆ ಕೋಪ ಬರುತ್ತೆ ಅಂತ. ನಾನು ಇನ್ನು ಫೋನ್ ಜಾಸ್ತಿ ಮಾಡ್ತೀನಿ ಅನ್ನೋಳು. ಹಠಕ್ಕೆ ನಂಬರ್ 1 ಬಿಡು, ನನಗೇನು ಬೇಜಾರಿಲ್ಲ, ನಂದು ತಪ್ಪೆ, ಹೌದು ತಾಳಿ ಕಟ್ಟಿದ್ದು. ಒಂದಿಷ್ಟು ಮಾತು ನನಗೆ ನೋವು ತರಿಸುತ್ತೆ. ಮೊನ್ನೆ ಗಿರೀಶ್ ಸಿಸ್ಟರ್ ಆಗಂದಾಗ ಅದಕ್ಕೆ ಮದುವೆ ವಿಷಯಕ್ಕೆ ಹೋಗಿದ್ದೆ ಅಲ್ಲ ಅಂತ ಕೇಳಿದ್ಲು. ಹಾ ಬಾವ, ಅದು ಒಂದು ವಿಷಯ, ನಾಳೆ ಭೇಟಿಯಾಗೋಣ, ಗಿರೀಶ್ಗೂ ಬಾ ಅಂತೀನಿ, ಅವನ ಮುಂದೆ ಮಾತಾಡೋಣ. ಮತ್ತು ಮನೆಯಲ್ಲಿ ಗೀತಾ ಅಭಿಪ್ರಾಯ? ಅವಳು ವಿನಯ್ ಜೊತೆಗೆ ಮದುವೆ ಆಗ್ತೀನಿ ಅಂತಿದ್ದಾಳೆ. 1 ತಿಂಗಳು ಟೈಮ್ ಕೊಟ್ಟಿದ್ದೀನಿ, ನಂತರ ಮುಹೂರ್ತ ಫಿಕ್ಸ್ ಮಾಡೋಣ ಗಿರೀಶ್ ಜೊತೆಗೆ. ಹೇಗಾದರೂ ವಿನಯ್ ಬರೋಲ್ಲ ಅಂತೀಯ? ನಾಳೆ ಗಿರೀಶ್, ನಾನು, ನೀವು 3 ಜನ ಮಾತಾಡೋಣ, ಆಮೇಲೆ ಮದುವೆ ಬಗ್ಗೆ ಕೇಳೋಣ. ಯಾಕೆಂದರೆ ಗೀತಾ ಲವ್ ಮ್ಯಾಟರ್ ಹೇಳಿದ ಮೇಲೆ ಅವನ ಅಭಿಪ್ರಾಯ ಬದಲಾದರೆ? ಹ್ಞೂ ಸರಿ, ಮುಚ್ಚಿಟ್ಟು ಮಾಡೋದಂತೂ ಬೇಡ. ಅದಕ್ಕೆ ಬಾವ ಹೇಳೇ ಬಿಡೋಣ, ಎಲ್ಲರೂ ನಿಮ್ಮ ಥರ ಇರಬೇಕಲ್ವಾ? ಅದಕ್ಕೇನೋ, ನಿಜವಾಗ್ಲೂ ತುಂಬ ಇಷ್ಟಪಟ್ಟೆ ಮದುವೆ ಆಗಿದ್ದೀನಿ. ಅದು ನಿಮ್ಮ ದೊಡ್ಡ ಗುಣ. ನಿಮ್ಮನೇಲಿ ಎಲ್ಲರೂ ತುಂಬ ಒಳ್ಳೆಯವರು. ಅತ್ತೆ ಮಾವನ ಬಗ್ಗೆ ತುಂಬ ಹೇಳ್ತಾಳೆ. ಮತ್ತೇನು ವಿಷಯ? ವಿನುತಾ ಹೇಗಿದ್ದಾಳೆ? ಚೆನ್ನಾಗಿದ್ದಾಳೆ. ಮನೆ ಕಟ್ಟಿಸ್ತಾ ಇದ್ದೀನಿ, ತುಂಬ ಹಳೆ ಮನೆ ಇತ್ತು, ಅದನ್ನೇ ತೆಗೆದು ಅಲ್ಲೇ ಮತ್ತೊಮ್ಮೆ ಹೊಸ ಮನೆ ಕಟ್ಟಿಸ್ತಿದ್ದೀನಿ. ಓ ಹೌದಾ, ಗುಡ್. ಅಲ್ಲಿವರೆಗೂ ಮಕ್ಕಳ ಬಗ್ಗೆ ಬೇಡ ಅಂತ ಒಂದು ಬಾಡಿಗೆ ಮನೆಯಲ್ಲಿ ಇದ್ದೀವಿ ಇಬ್ಬರು. ಕತೆ ಮುಂದುವರಿಯುತ್ತದೆ.